ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆಗಿ ಬಾಕ್ಸ್ ಆಫೀಸ್ ಲೂಟಿ ಮಾಡಿದ ಮಹಾವತಾರ್ ನರಸಿಂಹ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ. ಈ ಮೂವಿ ರಿಲೀಸ್ ಆದಾಗ ಎಷ್ಟು ಸೌಂಡ್ ಮಾಡ್ತು ಅಂತ ಎಲ್ರಿಗೂ ಗೊತ್ತು. ಈ ಮೂವಿಯ ಒನ್ಲೈನ್ ಸ್ಟೋರಿ ಕೂಡ ಎಲ್ರಿಗೂ ಗೊತ್ತು. ಸೊ ತಡ ಮಾಡದೆ ನಿಮಗೆ ಗೊತ್ತಿರೋ ಈ ಭಕ್ತ ಪ್ರಹ್ಲಾದನ ಕಥೆಯನ್ನ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೂವಿ ಶುರುವಿನಲ್ಲಿ ನಮಗೆ ಕಶ್ಯಪ ಬ್ರಹ್ಮನ ತೋರಿಸ್ತಾರೆ. ಅವನು ಸಂಜೆ ಹೊತ್ತಿನಲ್ಲಿ ಸಂಧ್ಯಾ ವಂದನೆ ಮಾಡ್ತಾ ಇರ್ತಾನೆ. ಅದೇ ಟೈಮಲ್ಲಿ ಅವನ ಹೆಂಡತಿ ದಿತಿ ಅವನ ಜೊತೆ ಒಂದಾಗೋಕೆ ಹೋಗ್ತಾಳೆ. ದಕ್ಷ ಅವನ 13 ಜನ ಹೆಣ್ಣು ಮಕ್ಕಳನ್ನು ಕಶ್ಯಪ ಬ್ರಹ್ಮನಿಗೆ ಮದುವೆ ಮಾಡಿ ಕೊಟ್ಟಿರ್ತಾನೆ. ಇವಾಗ ಆ 13 ಜನರಲ್ಲಿ ದಿತಿಯನ್ನ ಬಿಟ್ಟು ಎಲ್ಲರಿಗೂ ಸಂತಾನ ಭಾಗ್ಯವಾಗಿರುತ್ತೆ. ಆದರೆ ದಿತಿಗೆ ಇನ್ನು ಮಕ್ಕಳಾಗಿರಲ್ಲ. ಅದಕ್ಕೆ ಅವಳು ಕಶ್ಯಪ ಬ್ರಹ್ಮನ ಜೊತೆ ಒಂದಾಗೋಕೆ ಹೋಗ್ತಾಳೆ. ಆದರೆ ಕಶ್ಯಪ ಬ್ರಹ್ಮ ಸಂಜೆ ಟೈಮ್ ಆಗಿದ್ರಿಂದ ಆ ಟೈಮಲ್ಲಿ ಕ್ಷುದ್ರ ಶಕ್ತಿಗಳು ಓಡಾಡ್ತಾ ಇರ್ತಾವೆ. ಆ ಟೈಮಲ್ಲಿ ಒಂದಾದ್ರೆ ದುಷ್ಟ ಶಕ್ತಿಗಳು ಮಕ್ಕಳಾಗಿ ಹುಟ್ಟಬಹುದು ಅಂತ ಕಶ್ಯಪ ಬ್ರಹ್ಮ ಹೇಳ್ತಾನೆ. ಆದ್ರೆ ದಿತಿ ಅದ್ನೆಲ್ಲ ಕೇಳದೆ ಕಶ್ಯಪ ಬ್ರಹ್ಮನ ಜೊತೆ ಒಂದಾಗ್ತಾಳೆ. ಆಮೇಲೆ ಕಶ್ಯಪ ಬ್ರಹ್ಮ ಸಂಧ್ಯಾ ವಂದನೆ ಮುಗಿಸಿ ಹೊಳೆಯಿಂದ ಈಚೆ ಬರ್ತಾನೆ. ಬಂದವನೇ ದಿತಿಗೆ, ನಾನು ನಿನಗೆ ಮೊದಲೇ ಹೇಳಿದೆ ಈ ಸಮಯದಲ್ಲಿ ಒಂದಾಗೋದು ಬೇಡ ಅಂತ. ಇವಾಗ ನೋಡು, ನಿನ್ನ ಹೊಟ್ಟೆಯಲ್ಲಿ ಇಬ್ಬರು ರಾಕ್ಷಸರು ಹುಟ್ಟುತ್ತಾರೆ ಅಂತ ಹೇಳ್ತಾನೆ. ಅದನ್ನ ಕೇಳಿ ದಿತಿ ಅಳೋಕೆ ಶುರು ಮಾಡ್ತಾಳೆ. ಹೀಗೆ ದಿನಗಳು ಕಳೀತಾ ಒಂದಿನ ಕಶ್ಯಪ ಬ್ರಹ್ಮ ಧ್ಯಾನ ಮಾಡುವಾಗ ದಿತಿಗೆ ಹೆರಿಗೆ ಆಗುತ್ತೆ. ಇಬ್ಬರು ಗಂಡು ಮಕ್ಕಳು ಹುಟ್ಟಿರ್ತಾರೆ. ಹುಟ್ಟಿದಾಗಲೇ ರಾಕ್ಷಸರಂತೆ ಆಡ್ತಾ ಇರ್ತಾರೆ. ಆ ಮಕ್ಕಳ ಹೆಸರೇ ಹಿರಣ್ಯಕಶ್ಯಪ ಮತ್ತೆ ಹಿರಣ್ಯಾಕ್ಷ. ದೊಡ್ಡವನು ಹಿರಣ್ಯಕಶ್ಯಪು, ಚಿಕ್ಕವನು ಹಿರಣ್ಯಾಕ್ಷ. ಇಬ್ಬರ ರಾಕ್ಷಸ ಗುಣಗಳನ್ನು ತಿಳಿದ ಅಸುರ ಗುರು ಶುಕ್ರಾಚಾರ್ಯ ಇಬ್ಬರಿಗೂ ಮಾಟ ಮಂತ್ರಗಳನ್ನ ಹೇಳ್ಕೊಡ್ತಾನೆ, ಶಸ್ತ್ರಾಭ್ಯಾಸ ಕೊಡ್ತಾನೆ. ಆ ಇಬ್ಬರು ಎಲ್ಲರಿಗಿಂತ ಶಕ್ತಿಶಾಲಿ ಆಗೋ ಹಾಗೆ ಮಾಡ್ತಾನೆ. ಹಿರಣ್ಯಕಶ್ಯಪು ಮತ್ತೆ ಹಿರಣ್ಯಾಕ್ಷ ಎಲ್ಲ ಜನರನ್ನ ಕೊಲ್ತಾ ಇದ್ದೆ ಶುಕ್ರಾಚಾರ್ಯ ಅವನ ಬಳಿ ಇದ್ದ ಸಂಜೀವಿನಿಯಿಂದ ಅವರನ್ನ ಬದುಕಿಸಿ ಅಸುರರನ್ನಾಗಿ ಮಾಡ್ತಾ ಇರ್ತಾನೆ. ಒಂದು ಕಡೆ ಇವರ ಅಟ್ಟಹಾಸ ನಡೀತಾ ಇದ್ರೆ ಇನ್ನೊಂದು ಕಡೆ ಒಂದು ಊರು. ಆ ಊರಿಗೆ ಒಬ್ಬ ರಾಜ. ಎಲ್ಲರೂ ವಿಷ್ಣುವಿನ ಆರಾಧಕರು. ಎಲ್ಲ ತುಂಬಾ ಖುಷಿಯಿಂದ ಇರ್ತಾರೆ. ಆ ಊರಿನ ಮೇಲೂ ಹಿರಣ್ಯಕಶ್ಯಪು ಮತ್ತೆ ಹಿರಣ್ಯಾಕ್ಷ ಆಕ್ರಮಣ ಮಾಡಿ ಇಡೀ ಊರನ್ನ ನಾಶ ಮಾಡಿ ಅಲ್ಲಿದ್ದ ಎಲ್ಲಾ ಜನರನ್ನ ಕೊಲ್ತಾರೆ. ಆಮೇಲೆ ಆ ಊರಿನ ರಾಜನನ್ನ ಹಿಡ್ಕೋತಾರೆ. ಆ ರಾಜನನ್ನ ವಿಷ್ಣು ವಿಗ್ರಹದ ಮುಂದೆ ಮಂಡಿಯೂರಿ ಕುರಿಸಿ ವಿಷ್ಣುವನ್ನ ತ್ಯಜಿಸೋಕೆ ಹೇಳ್ತಾರೆ. ಆದ್ರೆ ಆ ರಾಜ ಆಗಲ್ಲ ಅಂತ ಹೇಳಿ ವಿಷ್ಣುವನ್ನ ಬೇಡ್ಕೋತಾನೆ. ಅವಾಗ ವಿಷ್ಣು ವಿಗ್ರಹದ ಬಲಗಡೆಯಿಂದ ಹೂವೊಂದು ಬಿದ್ದು ರಾಜನ ಬಳಿ ಬರುತ್ತೆ. ಅದನ್ನ ನೋಡಿದ ರಾಜ ಹಿರಣ್ಯಕಶ್ಯಪ ಮತ್ತೆ ಹಿರಣ್ಯಾಕ್ಷನ ಕಡೆ ತಿರುಗಿ, ಇಲ್ಲಿಂದ ನಿಮ್ಮ ಅವನತಿ ಶುರು ಆಗುತ್ತೆ ಅಂತ ಹೇಳ್ತಾನೆ. ಅದನ್ನ ಕೇಳಿ ಹಿರಣ್ಯಕಶ್ಯಪ ಆ ರಾಜನನ್ನ ಕೊಲೆ ಮಾಡ್ತಾನೆ. ಇವಾಗ ಹಿರಣ್ಯಕಶ್ಯಪ ವಿಷ್ಣುನ ಹುಡುಕಿ ಕೊಲ್ಬೇಕು ಅಂತ ಅನ್ಕೋತಾನೆ. ಆದ್ರೆ ವಿಷ್ಣು ಎಲ್ಲಿದ್ದಾನೆ ಅಂತ ಗೊತ್ತಿರಲ್ಲ. ಅದಕ್ಕೆ ಹಿರಣ್ಯಕಶ್ಯಪ ಹಿರಣ್ಯಾಕ್ಷನಿಗೆ ಭೂಮಿ ತಾಯಿಯನ್ನ ಅಪಹರಣ ಮಾಡೋಕೆ ಹೇಳ್ತಾನೆ. ಇವಾಗ ನಮಗೆ ತುಂಬಾ ಖುಷಿಯಿಂದ ಸ್ವಚ್ಛಂದದಿಂದ ಓಡಾಡ್ತಾ ಇದ್ದ ಭೂಮಾತೆಯನ್ನ ತೋರಿಸ್ತಾರೆ. ಅಲ್ಲಿಗೆ ಹಿರಣ್ಯಾಕ್ಷ ಬಂದು ಭೂಮಾತೆಯನ್ನ ಅಪಹರಣ ಮಾಡಿ ಸಮುದ್ರದ ಮಧ್ಯದಲ್ಲಿ ಬಚ್ಚಿಡ್ತಾನೆ. ಇದು ಗೊತ್ತಾಗಿ ಎಲ್ಲಾ ದೇವತೆಗಳು ಬ್ರಹ್ಮದೇವನ ಬಳಿ ಹೋಗಿ ಸಹಾಯ ಕೇಳ್ತಾರೆ. ಆದ್ರೆ ಬ್ರಹ್ಮನಿಗೂ ಸಹಾಯ ಮಾಡೋಕೆ ಆಗಲ್ಲ. ಬ್ರಹ್ಮ ವಿಷ್ಣುನ ಕೇಳಿ ಅಂತ ಹೇಳ್ತಾ ಹಾಗೆ ಒಂದ್ಸಲ ಸೀನ್ತಾನೆ. ಅವಾಗ ಬ್ರಹ್ಮನ ಮೂಗಿಂದ ವರಾಹ ದೇವರು ಈಚೆ ಬರುತ್ತೆ. ಈಚೆ ಬಂದ ವರಾಹನ ನೋಡಿದ ಎಲ್ಲಾ ದೇವತೆಗಳಿಗೂ ಅದು ವಿಷ್ಣುವಿನ ಅವತಾರ ಅಂತ ಗೊತ್ತಾಗುತ್ತೆ. ವರಾಹ ಬ್ರಹ್ಮ ಲೋಕದಿಂದ ಸಮುದ್ರದೊಳಗೆ ಹಾರಿ ಭೂಮಾತೆಯನ್ನ ಕರ್ಕೊಂಡು ಈಚೆ ಬರ್ತಾನೆ. ಅದನ್ನ ನೋಡಿ ಹಿರಣ್ಯಾಕ್ಷ ಬಂದು ವರಾಹನ ಮೇಲೆ ಆಕ್ರಮಣ ಮಾಡ್ತಾನೆ. ವರಾಹನಿಗೂ ಹಿರಣ್ಯಾಕ್ಷನಿಗೂ ಭಾರಿ ದೊಡ್ಡ ಯುದ್ಧ ನಡೆಯುತ್ತೆ. ಇಬ್ಬರು ಸೋಲ್ತಾ ಇರಲ್ಲ. ಇದನ್ನ ನೋಡಿದ ಬ್ರಹ್ಮ ವರಾಹ ಬಳಿ ಬಂದು, ಪ್ರಭುವೆ, ನೀವು 1 ನಿಮಿಷಕ್ಕೆ ಈ ಅಸುರನನ್ನ ಕೊಲ್ಬಹುದು. ಆದರೆ ಯಾಕೆ ಈ ರೀತಿ ಅವನ ಜೊತೆ ಯುದ್ಧ ಮಾಡ್ತಾ ಇದ್ದೀರಾ? ಬೇಗ ಅವನನ್ನ ಕೊಂದು ನಮ್ಮ ಸಮಸ್ಯೆ ತೀರಿಸಿ ಅಂತ ಹೇಳ್ತಾನೆ. ಅದನ್ನ ಕೇಳಿದ ವರಾಹ ದೇವರು ಗದೆಯಲ್ಲಿ ಹಿರಣ್ಯಾಕ್ಷನಿಗೆ ಜೋರಾಗಿ ಹೊಡಿತಾನೆ. ಅಷ್ಟೇ, ಹಿರಣ್ಯಾಕ್ಷನ ಕತೆ ಮುಗಿಯುತ್ತೆ. ಹಿರಣ್ಯಾಕ್ಷ ಸತ್ತಿರೋ ವಿಷಯ ಗೊತ್ತಾಗಿ ಹಿರಣ್ಯಕಶ್ಯಪಗೆ ತುಂಬಾ ಕೋಪ ಬರುತ್ತೆ. ಅದಕ್ಕೆ ಭೂಮಿ ಮೇಲಿರೋ ವಿಷ್ಣುವಿನ ಭಕ್ತರ ಮೇಲೆ ದೌರ್ಜನ್ಯ ಮಾಡೋಕೆ ಶುರು ಮಾಡ್ತಾನೆ. ಸ್ವತಃ ದೇವತೆಗಳು ಕೂಡ ಏನು ಮಾಡೋಕೆ ಆಗಲ್ಲ. ಜೊತೆಗೆ ಇವಾಗ ಹಿರಣ್ಯಕಶ್ಯಪನ ಹೆಂಡತಿ ಕಯಾದು ಗರ್ಭಿಣಿಯಾಗಿರ್ತಾಳೆ. ಅದಕ್ಕೆ ಅವಳ ಹೊಟ್ಟೆಯಲ್ಲಿ ಇನ್ನೆಂತ ರಾಕ್ಷಸ ಹುಟ್ಟಬಹುದು ಅಂತ ಇಂದ್ರ ಚಿಂತಿತನಾಗಿರ್ತಾನೆ. ಈ ಕಡೆ ಶುಕ್ರಾಚಾರ್ಯ ಹಿರಣ್ಯಕಶ್ಯಪಗೆ, ನೀನು ಏನೇ ಮಾಡಿದ್ರು ವಿಷ್ಣುವಿಗೆ ಸರಿಸಮಾನನಲ್ಲ. ನೀನು ವಿಷ್ಣುವನ್ನ ಸೋಲಿಸಬೇಕು ಅಂದ್ರೆ ನೀನು ಕೂಡ ದೇವರಾಗಬೇಕು. ಅದಕ್ಕೆ ನೀನು ಬ್ರಹ್ಮದೇವನ ತಪಸ್ಸು ಮಾಡಿ ನಿನಗೆ ಬೇಕಿರೋ ವರ ಪಡೆದುಕೋ ಅಂತ ಹೇಳ್ತಾನೆ. ಹಿರಣ್ಯಕಶ್ಯಪ ವಿಷ್ಣುನ ಸೋಲಿಸೋಕೆ ಏನು ಬೇಕಾದ್ರೂ ಮಾಡೋಕೆ ರೆಡಿ ಇರ್ತಾನೆ. ಅದಕ್ಕೆ ಅವನು ಒಂದು ದೊಡ್ಡ ಬೆಟ್ಟ ಹತ್ತಿ ಬ್ರಹ್ಮನ ತಪಸ್ಸು ಮಾಡೋಕೆ ಶುರು ಮಾಡ್ತಾನೆ. ಇದೇ ಸರಿಯಾದ ಸಮಯ ಅಂದುಕೊಂಡ ಇಂದ್ರ ಕಯಾದುನ ಅಪಹರಣ ಮಾಡ್ತಾನೆ. ಆದ್ರೆ ನಾರದ ಇಂದ್ರನಿಗೆ ಅವನು ಮಾಡ್ತಾ ಇರೋದು ತಪ್ಪು ಅಂತ ತಿಳುವಳಿಕೆ ಹೇಳ್ತಾನೆ. ಅದನ್ನ ಕೇಳಿ ಇಂದ್ರನಿಗೂ ಅವನು ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತಾಗಿ ಕಯಾದುನ ಒಂದು ಆಶ್ರಮದಲ್ಲಿ ಬಿಟ್ಟು ಹೋಗ್ತಾನೆ. ಆ ಆಶ್ರಮದಲ್ಲಿ ಕಯಾದು ವಿಷ್ಣುವಿನ ಸ್ಮರಣೆ ಮಾಡೋಕೆ ಶುರು ಮಾಡ್ತಾಳೆ. ಅದು ಅವಳ ಹೊಟ್ಟೆಯಲ್ಲಿ ಇದ್ದ ಮಗುವಿನ ಮೇಲೂ ಪರಿಣಾಮ ಬೀರುತ್ತೆ. ಈ ಕಡೆ ಹಿರಣ್ಯಕಶ್ಯಪನ ತಪಸ್ಸಿನಿಂದ ಇಡೀ ಭೂಮಿನೇ ನಾಶ ಆಗೋದ್ರಲ್ಲಿ ಇರುತ್ತೆ. ಅದಕ್ಕೆ ವಿಧಿ ಇಲ್ಲದೆ ಹಿರಣ್ಯಕಶಿಪುನ ಭಕ್ತಿಯನ್ನ ಮೆಚ್ಚಿ ಬ್ರಹ್ಮ ಪ್ರತ್ಯಕ್ಷನಾಗ್ತಾನೆ.
ಏನು ವರ ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಹಿರಣ್ಯಕಶಿಪು ಅವನನ್ನು ನರನೇ ಆಗಲಿ ಪ್ರಾಣಿಯೇ ಆಗಲಿ ಕೊಲ್ಲಲಾಗಬಾರದು. ಮನೆಯ ಒಳಗೆ ಆಗಲಿ ಹೊರಗೆ ಆಗಲಿ, ಆಕಾಶದಲ್ಲೇ ಆಗಲಿ ಭೂಮಿಯ ಮೇಲೆ ಆಗಲಿ, ಹಗಲೇ ಆಗಲಿ ರಾತ್ರಿಯೇ ಆಗಲಿ, ಜೀವವಿರುವ ಅಥವಾ ಜೀವವಿಲ್ಲದ ಯಾವುದೇ ಅಸ್ತ್ರದಿಂದ ಆಗಲಿ ಬ್ರಹ್ಮನಿಂದ ಸೃಷ್ಟಿಯಾದ ಯಾರ ಕೈಯಲ್ಲೂ ಕೊಲ್ಲಲಾಗದ ವರ ಬೇಕು ಅಂತ ಕೇಳ್ತಾನೆ. ಇಂಥ ವರವನ್ನ ಬ್ರಹ್ಮ ಯಾರಿಗೂ ನೀಡಿರಲ್ಲ. ಆದ್ರೆ ಹಿರಣ್ಯಕಶ್ಯಪು ಘೋರ ತಪಸ್ಸನ್ನ ಮಾಡಿದ ಕಾರಣ ಬ್ರಹ್ಮ ತಥಾಸ್ತು ಅಂತ ಹೇಳ್ತಾನೆ. ಹಿರಣ್ಯಕಶಿಪು ಚಿರಂಜೀವಿ ಆದ ಅಂತ ಖುಷಿ ಆಗ್ತಾನೆ. ಇವಾಗ ಹಿರಣ್ಯಕಶ್ಯಪುಗೆ ಅವನ ಹೆಂಡತಿ ಕಯಾದುನ ಇಂದ್ರ ಅಪಹರಿಸಿದ್ದ ಅಂತ ವಿಷಯ ಗೊತ್ತಾಗಿ ಇಂದ್ರಲೋಕಕ್ಕೆ ಹೋಗ್ತಾನೆ. ಇಂದ್ರ ಭಯದಲ್ಲಿ ಹಿರಣ್ಯಕಶಿಪು ಜೊತೆ ಸ್ನೇಹ ಬೆಳೆಸೋಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಹಿರಣ್ಯಕಶಿಪು ಸ್ನೇಹ ಬೆಳೆಸದೆ ಎಲ್ಲಾ ದೇವತೆಗಳು ಅವನ ಮಾತನ್ನು ಕೇಳೋ ಹಾಗೆ ಮಾಡಿಕೊಂಡು 3 ಲೋಕಗಳ ರಾಜನಾಗ್ತಾನೆ. ಇವಾಗ ಕಯಾದು ಪ್ರಹ್ಲಾದನಿಗೆ ಜನ್ಮ ಕೊಡ್ತಾಳೆ. ಹಾಗೆ 5 ವರ್ಷ ಕಳೆಯುತ್ತೆ. ಇವಾಗ ಪ್ರಹ್ಲಾದನಿಗೆ 5 ವರ್ಷ. ಪ್ರಹ್ಲಾದ ಬೇರೆ ಅಸುರರ ಮಕ್ಕಳಂತೆ ನೋಡೋಕೆ ಕ್ರೂರವಾಗಿರುವುದಿಲ್ಲ, ನೋಡಲು ಸುಂದರವಾಗಿರ್ತಾನೆ. ಅವನ ಧ್ವನಿ ಕೂಡ ಕೇಳಲು ಸುಮಧುರವಾಗಿರುತ್ತೆ. ಪ್ರಹ್ಲಾದ ಪ್ರಾಣಿ ಪಕ್ಷಿಗಳನ್ನ ಇಷ್ಟಪಡ್ತಾ ಇರ್ತಾನೆ. ಹಿಂಸೆ ಅಂದ್ರೆ ಆಗ್ತಾ ಇರಲ್ಲ. ಹೀಗೆ ಪ್ರಹ್ಲಾದ ಒಂದಿನ ರಥದಲ್ಲಿ ಹೋಗುವಾಗ ಅವನಿಗೆ ಅಸುರರು ಕೆಲವು ಮಾನವರನ್ನ ಕಟ್ಟಿ ಹಾಕಿರೋದು ಕಾಣಿಸುತ್ತೆ. ಅವರನ್ನ ನೋಡಿ ಪ್ರಹ್ಲಾದ ರಥ ನಿಲ್ಲಿಸಿ ಅಲ್ಲಿದ್ದ ಒಬ್ಬ ಮಾನವ ಹುಡುಗನಿಗೆ ತಿನ್ನಲು ಸೇಬು ನೀಡಿ ಎಲ್ಲರಿಗೂ ನಮಸ್ಕರಿಸಿ ಹೋಗುತ್ತಾನೆ. ಆದ್ರೆ ಹಿಂದೆ ಬಂದ ಅಸುರ ಆ ಸೇಬನ್ನ ಕಿತ್ತು ಬಿಸಾಕ್ತಾನೆ. ಆಮೇಲೆ ಪ್ರಹ್ಲಾದ ಒಂದು ಜಾಗದಲ್ಲಿ ರಥ ನಿಲ್ಲಿಸೋಕೆ ಹೇಳಿ ಅಲ್ಲೇ ಮರದ ಮರೆಯಲ್ಲಿದ್ದ ವಿಷ್ಣುವಿನ ವಿಗ್ರಹಕ್ಕೆ ಹೂ ಹಾಕಿ ನಮಸ್ಕಾರ ಮಾಡ್ತಾ ಇರ್ತಾನೆ. ಅದನ್ನ ನೋಡಿ ಅಸುರರು ಅದು ತಪ್ಪು ಅಂತ ಹೇಳ್ತಾರೆ. ಆದ್ರೂ ಪ್ರಹ್ಲಾದ ಅವರ ಮಾತನ್ನ ಕೇಳಲ್ಲ. ಹೀಗೆ ಒಂದಿನ ಹಿರಣ್ಯಕಶಿಪು ಪ್ರಹ್ಲಾದನ ತೊಡೆ ಮೇಲೆ ಕೂರಿಸ್ಕೊಂಡು ಗುರುಕುಲದಲ್ಲಿ ಅವನು ಏನೇನ್ ಕಲ್ತಿದ್ದಾನೆ ಹೇಳೋಕೆ ಕೇಳ್ತಾನೆ. ಆವಾಗ ಪ್ರಹ್ಲಾದ ಒಬ್ಬ ರಾಜ ಪ್ರಜೆಗಳನ್ನ ಹೇಗ್ ನೋಡ್ಕೋಬೇಕು ಅಂತ ಹೇಳ್ತಾ ರಾಜನಾದವನು ಪ್ರಜೆಗಳಿಗೆ ವಿಷ್ಣುವನ್ನ ಧ್ಯಾನ ಮಾಡೋಕೆ ಬಿಡ್ಬೇಕು ಅಂತ ವಿಷ್ಣುವಿನ ಗುಣಗಾನ ಮಾಡೋಕೆ ಶುರು ಮಾಡ್ತಾನೆ. ಅದನ್ನ ಕೇಳಿ ಹಿರಣ್ಯಕಶಿಪು ಕುಪಿತನಾಗಿ ಗುರುವರಿಯರಿಗೆ ಇದು ಪ್ರಹ್ಲಾದನ ತಪ್ಪಲ್ಲ, ಗುರುಕುಲಕ್ಕೆ ಯಾರೋ ನುಸುಳಿ ಪ್ರಹ್ಲಾದನ ತಲೆ ಕೆಡಿಸಿರಬೇಕು. ಪ್ರಹ್ಲಾದ ಮತ್ತೆ ವಿಷ್ಣು ಅಂತ ಹೇಳದ ಹಾಗೆ ಅವನಿಗೆ ಪಾಠ ಹೇಳಿ ಅಂತ ಹೇಳ್ತಾನೆ. ಈ ಕಡೆ ಇವಾಗ ಗುರುಕುಲದಲ್ಲಿ ಚಂದ ಮತ್ತೆ ಅಕರ್ಮ ಅನ್ನೋ ಗುರುಗಳು ಎಲ್ಲಾ ಹುಡುಗರಿಗೂ ಬಲಶಾಲಿಗಳು ದುರ್ಬಲರನ್ನ ನಾಶ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇರ್ತಾರೆ. ಅದನ್ನ ಕೇಳಿ ಪ್ರಹ್ಲಾದ ಬಲಶಾಲಿಗಳು ಯಾವತ್ತು ದುರ್ಬಲರನ್ನ ಕಾಪಾಡಬೇಕು ಅಂತಾನೆ. ಅದನ್ನ ಕೇಳಿ ಅಲ್ಲೇ ಇದ್ದ ಇನ್ನೊಬ್ಬ ಹುಡುಗ ಬಲಶಾಲಿಗಳು ದುರ್ಬಲರನ್ನ ಕಾಪಾಡದೇ ಇದ್ದರೆ ದುರ್ಬಲರ ಕತೆ ಏನು ಅಂತ ಗುರುವರಿಯರನ್ನ ಕೇಳ್ತಾನೆ. ಅದನ್ನ ಕೇಳಿ ಗುರುವರಿಯರು ಆ ಹುಡುಗನಿಗೆ ಒಡೆದೇ ಬಿಡ್ತಾರೆ. ತರಗತಿ ಮುಗಿದ ಮೇಲೆ ಪ್ರಹ್ಲಾದ ಆ ವಧೆ ತಿಂದ ಹುಡುಗನನ್ನ ಸಮಾಧಾನ ಮಾಡ್ತಾ ಇರ್ತಾನೆ. ಹಾಗೆ ಪ್ರಹ್ಲಾದ ವಿಷ್ಣು ಧ್ಯಾನ ಮಾಡ್ತಾ ಹುಡುಗರ ಜೊತೆ ಕಾಡಲ್ಲಿ ಓಡಾಡುವಾಗ ಅವನಿಗೆ ವಿಷ್ಣುವಿನ ವಿಗ್ರಹ ಸಿಗುತ್ತೆ. ಅದನ್ನ ಪ್ರಹ್ಲಾದ ಒಂದು ಜಾಗದಲ್ಲಿ ಇರಿಸಿ ಅದನ್ನ ಪೂಜೆ ಮಾಡುವಾಗ ಅಲ್ಲಿಗೆ ಅಖಂಡ ಅನ್ನೋ ಹುಡುಗ ಬಂದು ವಿಗ್ರಹನ ಕಾಲಲ್ಲಿ ಒದೆಯೋಕೆ ಹೋಗ್ತಾನೆ. ಅಷ್ಟರಲ್ಲಿ ಪ್ರಹ್ಲಾದ ವಿಗ್ರಹನ ಎತ್ಕೊಂಡು ಅಖಂಡಗೆ ಏನ್ ಮಾಡ್ತಾ ಇದ್ದೀಯಾ ಅಂತ ಕೇಳ್ತಾನೆ. ಅವಾಗ ಅಖಂಡ ನಾವು ಅಸುರರು, ನಾವು ಮಾನವರನ್ನ ಮತ್ತೆ ಪ್ರಾಣಿಗಳನ್ನ ಹಿಂಸೆ ಮಾಡ್ಬೇಕು ಅಂತ ಹೇಳ್ತಾ ಅಲ್ಲೇ ಹೋಗ್ತಿದ್ದ ಮುಳ್ಳಂದಿಗೆ ತೊಂದರೆ ಮಾಡ್ತಾನೆ. ಅವಾಗ ಮುಳ್ಳಂದಿ ಅಖಂಡನ ಗೆಳೆಯನ ಕಡೆ ಮುಳ್ಳನ್ನ ಫೈರ್ ಮಾಡುತ್ತೆ. ಪ್ರಹ್ಲಾದ ಮಧ್ಯೆ ಹೋಗ್ತಾನೆ. ಆ ಮುಳ್ಳುಗಳು ಪ್ರಹ್ಲಾದನಿಗೆ ಚುಚ್ಕೊಳ್ಳುತ್ತೆ. ಆದ್ರೂ ಪ್ರಹ್ಲಾದ ನೋವಲ್ಲಿದ್ದರೂ ನಿಂತೇ ಇರ್ತಾನೆ. ಅವಾಗ ಅಖಂಡನಿಗೆ ಅರ್ಥ ಆಗುತ್ತೆ ಬಲಶಾಲಿಗಳು ದುರ್ಬಲರನ್ನ ರಕ್ಷಿಸಬೇಕು ಅಂತ. ಅಲ್ಲಿಂದ ಅಖಂಡ ಕೂಡ ಪ್ರಹ್ಲಾದನ ಜೊತೆ ಸೇರ್ಕೋತಾನೆ. ಪ್ರಹ್ಲಾದ ಇವಾಗ ಎಲ್ಲಾ ಹುಡುಗರಿಗೂ ವಿಷ್ಣು ಗಾತೆ ಹೇಳೋಕೆ ಶುರು ಮಾಡ್ತಾನೆ. ಆದ್ರೆ ಇದನ್ನೆಲ್ಲ ಭಕ್ಷ ಅನ್ನೋ ಹುಡುಗ ನೋಡ್ತಾ ಇರ್ತಾನೆ. ಅವನಿಗೆ ಅದು ಇಷ್ಟ ಆಗಲ್ಲ. ಭಕ್ಷ ಪ್ರಹ್ಲಾದನ ಬಳಿಗೆ ಬಂದು ಅವರನ್ನೆಲ್ಲ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅಸುರರು ವಿಷ್ಣುನ ಆರಾಧಿಸುವವರನ್ನ ಇಟ್ಕೊಂಡು ಬಂದು ಶಿಕ್ಷೆ ಕೊಡ್ತಾ ಇರ್ತಾರೆ, ಕೆಲವರನ್ನ ಸಾಯಿಸ್ತಾ ಇರ್ತಾರೆ. ಇದನ್ನ ಭಕ್ಷ ಎಲ್ಲರಿಗೂ ತೋರಿಸಿ ನಾವು ಕೂಡ ಅಸುರರು, ನಾವು ಇದನ್ನೇ ಮಾಡಬೇಕು, ಇಲ್ಲವಾದಲ್ಲಿ ನಮ್ಮನ್ನು ಕೂಡ ಕೊಂದಾಕುತ್ತಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಪ್ರಹ್ಲಾದ ವಿಷ್ಣುವಿನ ಬಳಿ ಅಲ್ಲಿದ್ದ ಜನರನ್ನ ಹೇಗೆ ಕಾಪಾಡಲಿ ಅಂತ ಬೇಡ್ಕೊಳ್ತಾ ಇರ್ತಾನೆ. ಅವಾಗ ಆ ಕತ್ತಲಲ್ಲೂ ಸೂರ್ಯನ ಬೆಳಕು ಬೀಳೋಕೆ ಶುರುವಾಗುತ್ತೆ. ಪ್ರಹ್ಲಾದನ ಬಳಿಗೆ ಒಂದು ಹೂವು ಬರುತ್ತೆ. ಅಲ್ಲಿಗೆ ಮತ್ತೆ ದಕ್ಷ ಬಂದು ಇಲ್ಲಿ ಏನಾಗ್ತಿದೆ ಅಂತ ಕೇಳ್ತಾನೆ. ಅವಾಗ ಪ್ರಹ್ಲಾದ ನಾನು ನನ್ನ ತಂದೆ ಹಿರಣ್ಯಕಶಿಪುಗೆ ವಿಷ್ಣುವಿನ ಬಗ್ಗೆ ಹೇಳಿ ಅವರ ಮನಸ್ಸನ್ನ ಬದಲಾಯಿಸ್ತೀನಿ, ಅವರೇ ಬದಲಾದರೆ ಈ ಜನರೆಲ್ಲ ಖುಷಿಯಿಂದ ಇರಬಹುದಲ್ವಾ ಅಂತ ಹೇಳ್ತಾನೆ. ಮಾರನೇ ದಿನ ಮತ್ತೆ ಹಿರಣ್ಯಕಶಿಪು ಪ್ರಹ್ಲಾದನ ಬಳಿ ಗುರುವರಿಯರು ಹೇಳ್ಕೊಟ್ಟಿರೋ ಪಾಠ ಹೇಳು ಅಂತ ಹೇಳ್ತಾನೆ. ಇವಾಗ ಪ್ರಹ್ಲಾದ ವಿಷ್ಣು ನಮ್ಮೆಲ್ಲರ ಶತ್ರು ಅಂತ ಹೇಳ್ತಾನೆ. ಅದನ್ನ ಕೇಳಿ ಹಿರಣ್ಯಕಶಿಪು ಖುಷಿಯಾಗಿ ಗುರುವರಿಯರಿಗೆ ಸಬ್ಬಾಷ್ ಅಂತಾನೆ. ಅವಾಗ ಪ್ರಹ್ಲಾದ ನಾನು ಗುರುವರಿಯರು ನನಗೆ ಏನ್ ಹೇಳ್ಕೊಟ್ರೋ ಅದನ್ನ ಹೇಳಿದೆ, ಆದರೆ ನಾನು ಆ ಪಾಠವನ್ನು ಸ್ವೀಕರಿಸುವುದಿಲ್ಲ, ನಾನು ಯಾವತ್ತಿಗೂ ವಿಷ್ಣು ಭಕ್ತನೇ ಅಂತ ಹೇಳ್ತಾನೆ. ಅದನ್ನ ಕೇಳಿ ಹಿರಣ್ಯಕಶಿಪು ಪ್ರಹ್ಲಾದನಿಗೆ ಒದ್ದೇ ಬಿಡ್ತಾನೆ. ಪ್ರಹ್ಲಾದ ಹಾರಿ ಕೆಳಗೆ ಬೀಳ್ತಾನೆ. ಹಿರಣ್ಯಕಶಿಪು ಕುಪಿತನಾಗಿ ಗುರುವರಿಯರಿಗೆ 100 ಚಾಟಿ ಏಟಿನ ಶಿಕ್ಷೆ ಕೊಡೋಕೆ ಹೇಳ್ತಾನೆ. ಅವಾಗ ಗುರುವರಿಯರು ಹಿರಣ್ಯಕಶಿಪುವಿನ ಕಾಲಿಗೆ ಬಿದ್ದು ನಾವು ನಮ್ಮ ಕೈಲಿ ಏನೇನಾಗುತ್ತೋ ಅದನ್ನೆಲ್ಲ ಮಾಡಿದ್ದೇವೆ, ಆದರೆ ನಿಮ್ಮ ಮಗ ವಿಷ್ಣುವನ್ನು ತ್ಯಜಿಸುತ್ತಿಲ್ಲ, ಅದಕ್ಕೆ ನಮಗೆ ಶಿಕ್ಷೆಯೇ ಅಂತ ಹೇಳ್ತಾರೆ.
ಅದನ್ನ ಕೇಳಿ ಶುಕ್ರಾಚಾರ್ಯ ಕೂಡ ಗುರುವರಿಯರು ಹೇಳುತ್ತಿರುವುದು ಸರಿ ಇದೆ. ಆ ವಿಷ್ಣು ನಿನ್ನ ಮಗನನ್ನ ನಿನ್ನ ವಿರುದ್ಧ ಬಳಸಿಕೊಳ್ತಾ ಇದ್ದಾನೆ. ನೀನು ಕಟ್ಟಿರುವ ಸಾಮ್ರಾಜ್ಯವನ್ನ ನಿನ್ನ ಮಗನಿಂದಲೇ ಕೆಡವುತ್ತಾನೆ ಅಂತ ಹೇಳ್ತಾನೆ. ಅದನ್ನ ಕೇಳಿದ ಹಿರಣ್ಯಕಶಿಪು ಪ್ರಹ್ಲಾದನ ಕೊಲ್ಲೋಕೆ ಆಜ್ಞೆ ಮಾಡ್ತಾನೆ. ಅದನ್ನ ಕೇಳಿ ಕಯಾದು ಹಿರಣ್ಯಕಶಿಪು ಬಳಿ ಬೇಡ ಅಂತ ಬೇಡ್ಕೋತಾಳೆ. ಆದ್ರೂ ಹಿರಣ್ಯಕಶಿಪು ಕಯಾದು ಮಾತನ್ನು ಕೇಳದೆ ಸೈನಿಕರಿಗೆ ಅವರ ಅಸ್ತ್ರದಿಂದ ಪ್ರಹ್ಲಾದನ ಕೊಲ್ಲೋಕೆ ಹೇಳ್ತಾನೆ. ಸೈನಿಕರು ಸಭಾಂಗಣದ ಮಧ್ಯೆ ಪ್ರಹ್ಲಾದನ ಕೂರಿಸ್ತಾರೆ. ಪ್ರಹ್ಲಾದ ವಿಷ್ಣುವಿನ ಧ್ಯಾನ ಮಾಡೋಕೆ ಶುರು ಮಾಡ್ತಾನೆ. ಒಬ್ಬ ದೈತ್ಯ ರಾಕ್ಷಸ ಕೊಡಲಿ ತಗೊಂಡು ಬರ್ತಾನೆ. ಆದರೆ ಆ ಕೊಡಲಿ ಪ್ರಹ್ಲಾದನಿಗೆ ಟಚ್ ಕೂಡ ಆಗದೆ ವಾಪಸ್ ಬಂದು ಆ ರಾಕ್ಷಸನಿಗೆ ಹೊಡೆದು ಆ ರಾಕ್ಷಸ ಸತ್ತೋಗ್ತಾನೆ. ಆಮೇಲೆ ಅಲ್ಲಿದ್ದ ಸೈನಿಕರು ಅವರ ಈಟಿಯಲ್ಲಿ ಪ್ರಹ್ಲಾದನ ಚುಚ್ಚೋಕೆ ಹೋಗ್ತಾರೆ. ಆದರೆ ಪ್ರಹ್ಲಾದನ ಸುತ್ತ ಶೀಲ್ಡ್ ಕ್ರಿಯೇಟ್ ಆಗಿರುತ್ತೆ. ಎಲ್ಲ ಈಟಿಗಳ ಚೂಪು ಮುರ್ಕೊಂಡು ವಾಪಸ್ ಆ ಸೈನಿಕರಿಗೆ ಹೊಡೆಯುತ್ತೆ. ಇದನ್ನ ನೋಡಿ ಶುಕ್ರಾಚಾರ್ಯ ಹಿರಣ್ಯಕಶಿಪುಗೆ ಆ ವಿಷ್ಣು ಅವನ ಭಕ್ತನನ್ನ ಕಾಪಾಡಿಕೊಂಡು ನಿನಗೆ ಸವಾಲು ಆಗ್ತಾ ಇದ್ದಾನೆ. ನೀನು ಪ್ರಹ್ಲಾದನ ಕೊಲ್ಲದೆ ಹೋದರೆ ನೀನು ವಿಷ್ಣುವಿಗೆ ಸೋತ ಹಾಗೆ ಅಂತ ಹೇಳ್ತಾನೆ. ಅದನ್ನ ಕೇಳಿ ಹಿರಣ್ಯಕಶಿಪು ಸೈನಿಕರಿಗೆ ಪ್ರಹ್ಲಾದನನ್ನ ಊರಿನ ಜನರ ಮುಂದೆ ಮದ ಏರಿದ ಆನೆಯಿಂದ ತುಳಿಸಿ ಅಂತ ಹೇಳ್ತಾನೆ. ಅದಕ್ಕೆ ಸೈನಿಕರು ಪ್ರಹ್ಲಾದನ ಕೈಗೆ ಬೇಡಿ ಹಾಕಿ ಅವನನ್ನ ಊರಿನ ಒಳಗೆ ಎಲ್ಲಾ ಜನರು ನೋಡುವ ಹಾಗೆ ಎಳ್ಕೊಂಡು ಆನೆ ಕಟ್ಟಿದ್ದ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಪ್ರಹ್ಲಾದ ಅಳ್ಳಾಡದ ಹಾಗೆ ಕಟ್ಟಾಕಿ ಮದ ಏರಿದ 2 ಆನೆಯನ್ನ ಬಿಡ್ತಾರೆ. ಆ ಆನೆಗಳು ಪ್ರಹ್ಲಾದನ ಬಳಿಗೆ ಜೋರಾಗಿ ಓಡ್ ಬರ್ತಾವೆ. ಆದರೆ ಪ್ರಹ್ಲಾದನ ಮುಂದೆ ಮಂಡಿ ಊರಿ ಕೂತ್ಕೊಳ್ತಾವೆ. ಅದನ್ನ ನೋಡಿ ಮಾವುತ ಆನೆಗೆ ಈಟಿಯಲ್ಲಿ ಚುಚ್ಚುತ್ತಾ ಇರ್ತಾನೆ. ಆನೆ ಮಾವುತನನ್ನೇ ಕೆಳಗೆ ಬೀಳಿಸಿ ಅವನನ್ನೇ ತುಳಿದು ಸಾಯಿಸಿ ಬಿಡುತ್ತೆ. ಅದನ್ನ ನೋಡಿ ಶುಕ್ರಾಚಾರ್ಯನೇ ಗಾಬರಿಯಾಗ್ಬಿಡ್ತಾನೆ. ಆಮೇಲೆ ಪ್ರಹ್ಲಾದನನ್ನ ಸೆರೆಮನೆಗೆ ಹಾಕ್ತಾರೆ. ಅಲ್ಲಿ ಕೂಡ ಪ್ರಹ್ಲಾದ ವಿಷ್ಣುವಿನ ಧ್ಯಾನ ಮಾಡ್ತಾ ಇರ್ತಾನೆ. ಅವಾಗ ಅವನ ಕೈಗೆ ಒಂದು ಹೂವು ಬಂದು ಬೀಳುತ್ತೆ. ಆಮೇಲೆ ಇಬ್ಬರು ಸೈನಿಕರು ಬಂದು ಪ್ರಹ್ಲಾದನನ್ನ ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ತಾರೆ. ಪ್ರಹ್ಲಾದನನ್ನ ಅವರು ಬೆಟ್ಟದ ಮೇಲಿಂದ ತಳ್ಳೋಕೆ ಕರ್ಕೊಂಡು ಹೋಗಿದ್ರು. ಪ್ರಹ್ಲಾದ ಮಾತ್ರ ಖುಷಿಯಲ್ಲಿ ಪ್ರಕೃತಿಯ ಸೌಂದರ್ಯ ಸವಿತಾ ಇರ್ತಾನೆ. ಪ್ರಹ್ಲಾದನನ್ನ ಆ ಸೈನಿಕರಿಗೆ ಕೊಲ್ಲೋಕೆ ಮನಸ್ಸೇ ಆಗಲ್ಲ. ಆದ್ರೆ ಹಿರಣ್ಯಕಶಿಪು ಹೇಳಿದ ಹಾಗೆ ಮಾಡಲೇಬೇಕಿರುತ್ತೆ. ಅದಕ್ಕೆ ಒಬ್ಬ ಸೈನಿಕ ತುಂಬಾ ನೋವಿಂದಾನೆ ಪ್ರಹ್ಲಾದನನ್ನ ಕೆಳಗೆ ತಳ್ತಾನೆ. ಆದರೆ ಪ್ರಹ್ಲಾದ ಕೆಳಗೆ ಬೀಳುವಷ್ಟರಲ್ಲಿ ಮೋಡದಿಂದ ಮಾಡಿದ 2 ಕೈಗಳು ಅವನನ್ನ ಹಿಡಿದುಕೊಳ್ತಾವೆ. ಪ್ರಹ್ಲಾದನ ಶವ ತೆಗೆದುಕೊಂಡು ಹೋಗೋಕೆ ಇಬ್ಬರು ಸೈನಿಕರು ಬೆಟ್ಟದ ಕೆಳಗೆ ಬಂದರೆ ಪ್ರಹ್ಲಾದ ಕಮಲದ ಹೂವಿನ ಒಳಗೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರ್ತಾನೆ. ಅದನ್ನ ನೋಡಿ ಆ ಸೈನಿಕರು ಖುಷಿ ಆಗ್ತಾರೆ. ಹೀಗೆ ಹಿರಣ್ಯಕಶಿಪು ಪ್ರಹ್ಲಾದನನ್ನ ಕೊಲ್ಲೋಕೆ ತುಂಬಾ ಪ್ರಯತ್ನ ಪಡ್ತಾನೆ. ಆದ್ರೆ ಆಗ್ತಾ ಇರಲ್ಲ. ಪ್ರಹ್ಲಾದನಿಂದ ಎಷ್ಟೊಂದು ಜನ ಅಸುರರು ಕೂಡ ವಿಷ್ಣುವಿನ ಭಕ್ತರಾಗ್ತಾ ಇರ್ತಾರೆ. ಇದನ್ನ ತಡೆಯೋಕೆ ಆಗದೆ ಇವಾಗ ಹಿರಣ್ಯಕಶಿಪು ಅವನ ಸಹೋದರಿ ಹೋಲಿಕಾನ ಕರೆಸ್ತಾನೆ. ಈ ಹೋಲಿಕಾಗೆ ಬೆಂಕಿಯಲ್ಲಿ ಯಾರನ್ನಾದರೂ ಸುಡುವಂತ ಶಕ್ತಿ ಇರುತ್ತೆ. ಅದು ಕೇವಲ ಅವಳಿಗೆ ಸಮಸ್ಯೆ ಆದಾಗ ಮಾತ್ರ ಅದನ್ನ ಬಳಸಬೇಕಿರುತ್ತೆ. ಇವಾಗ ಹಿರಣ್ಯಕಶಿಪು ಹೋಲಿಕಾ ಬಳಿ ಪ್ರಹ್ಲಾದನನ್ನು ಬೆಂಕಿಯಲ್ಲಿ ಸುಡೋಕೆ ಕೇಳ್ತಾನೆ. ಅವಾಗ ಹೋಲಿಕಾ ನೀವೇ ಅವನನ್ನ ಬೆಂಕಿಗೆ ತಳ್ಳಿ ಕೊಲ್ಲಬಹುದಲ್ಲ ಅಂತ ಹೇಳ್ತಾಳೆ. ಅವಾಗ ಹಿರಣ್ಯಕಶಿಪು ನಾವು ಅದನ್ನು ಪ್ರಯತ್ನ ಪಟ್ಟಿದ್ದೀವಿ, ಆದ್ರೆ ಆಗ್ಲಿಲ್ಲ. ಈ ಬಾರಿ ನಾವು ಚಿತೆಯನ್ನ ರೆಡಿ ಮಾಡ್ತಾ ಇದ್ದೀವಿ. ನೀನು ಅವನನ್ನ ನಿನ್ನ ತೊಡೆ ಮೇಲೆ ಕೂರಿಸಿಕೊಂಡು ಚಿತೆಯ ಮೇಲೆ ಕುಳಿತುಕೊಂಡು ಬೆಂಕಿ ಹಚ್ಚಿಸು. ಅದರಿಂದ ಪ್ರಹ್ಲಾದ ಸಾಯ್ತಾನೆ, ನಿನಗೆ ಏನೂ ಆಗಲ್ಲ ಅಂತ ಹೇಳ್ತಾನೆ. ಅದನ್ನ ಕೇಳಿ ಹೋಲಿಕಾ ಸರಿ ಅಂತ ಅದಕ್ಕೆ ಒಪ್ಕೊಳ್ತಾಳೆ. ಕಾಡಿನ ಮಧ್ಯೆ ಚಿತೆಯನ್ನ ರೆಡಿ ಮಾಡ್ತಾರೆ. ಪ್ರಹ್ಲಾದನನ್ನ ಕಯಾದು ಅಲ್ಲಿಗೆ ಕರ್ಕೊಂಡ್ ಬರ್ತಾಳೆ. ಪಾಪ ಪ್ರಹ್ಲಾದನಿಗೆ ಆ ಚಿತೆ ಅವನ ಕೊಲ್ಲೋಕೆ ಮಾಡಿರೋದು ಅಂತ ಗೊತ್ತಿಲ್ಲದೆ ಕಯಾದು ಬಳಿ ಯಾರು ತೀರಿ ಹೋಗಿದ್ದಾರೆ ಅಂತ ಕೇಳ್ತಾನೆ. ಆವಾಗ ಕಯಾದು ಆ ಚಿತೆಯಲ್ಲಿ ಹೋಲಿಕಾ ನಿನ್ನನ್ನು ಬೆಂಕಿಯಲ್ಲಿ ಸುಡುತ್ತಾಳೆ ಕಂದ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಪ್ರಹ್ಲಾದ ಅವನ ಬಗ್ಗೆ ಗಾಬರಿಯಾಗಲ್ಲ. ಅವನನ್ನು ಕೊಲ್ಲೋಕೆ ಹೋದ್ರೆ ಹೋಲಿಕಾ ಸತ್ತೋಗ್ತಾಳೆ ಅಂತ ಗಾಬರಿಯಾಗಿ ಹಿರಣ್ಯಕಶಿಪು ಬಳಿ ಹೋಗಿ ಚಿತೆ ಮೇಲೆ ಹೋಲಿಕಾ ಬಂದರೆ ಹೋಲಿಕಾ ಸತ್ತೋಗ್ತಾಳೆ, ಅವಳನ್ನು ಚಿತೆ ಮೇಲೆ ಕಳಿಸಬೇಡಿ ಅಂತ ಬೇಡ್ಕೋತಾನೆ. ಆದ್ರೂ ಹಿರಣ್ಯಕಶಿಪು ಅವನ ಮಾತನ್ನ ಕೇಳದೆ ಹೋಲಿಕಾ ತೊಡೆ ಮೇಲೆ ಪ್ರಹ್ಲಾದನನ್ನ ಕೂರಿಸಿ ಚಿತೆಯ ಮೇಲೆ ಕೂರಿಸ್ತಾರೆ. ಹೋಲಿಕಾ ಚಿತೆಗೆ ಬೆಂಕಿ ಹಚ್ಚುತ್ತಾಳೆ. ಹಾಗೆ ಬೆಂಕಿ ಪ್ರಹ್ಲಾದನ ಸುಡದೆ ಹೋಲಿಕಾನೆ ಸುಡೋಕೆ ಶುರು ಮಾಡುತ್ತೆ. ಇದನ್ನ ನೋಡಿ ಹಿರಣ್ಯಕಶಿಪು ಹೋಲಿಕಾ ಚಿತೆಯಿಂದ ಕೆಳಗೆ ಇಳಿಸೋಕೆ ಹೇಳ್ತಾನೆ. ಆದ್ರೆ ಚೈನ್ ಎಲ್ಲ ಕಟ್ಟಾಗಿ ಕೆಳಗೆ ಇಳಿಸೋಕೆ ಆಗಲ್ಲ. ನೀರಾಕಿ ಚಿತೆನ ಆರಿಸೋಕೆ ಪ್ರಯತ್ನ ಪಡ್ತಾರೆ, ಆದ್ರೂ ಆಗಲ್ಲ. ಕಡೆಗೆ ಚಿತೆ ಹುರಿದು ಭಸ್ಮ ಆಗುತ್ತೆ. ಪ್ರಹ್ಲಾದ ಹೇಗೆ ಒಳಗೆ ಹೋಗಿದ್ದಾನೋ ಹಾಗೆ ಚಿತೆಯಿಂದ ಒಂದು ಗಾಯ ಕೂಡ ಆಗದೆ ಈಚೆ ಬರ್ತಾನೆ. ಆದ್ರೆ ಹೋಲಿಕಾ ಸುಟ್ಟು ಕರಕಲು ಆಗಿರ್ತಾಳೆ. ಇದನ್ನ ನೋಡಿ ಬೇಜಾರಾದ ಹಿರಣ್ಯಕಶಿಪು ಪ್ರಹ್ಲಾದನನ್ನ ಜಲಪಾತದ ಮೇಲಿಂದ ಕೆಳಗೆ ತಳ್ಳಿ ಅಂತ ಹೇಳ್ತಾನೆ. ಈ ಬಾರಿ ಸ್ವತಃ ಶುಕ್ರಾಚಾರ್ಯರೇ ಪ್ರಹ್ಲಾದನನ್ನ ಕೊಲ್ಲೋಕೆ ಹೋಗ್ತಾರೆ. ಪ್ರಹ್ಲಾದನನ್ನ ಒಂದು ಹಾವನ್ನ ಬಳಸಿಕೊಂಡು ಕಲ್ಲಿಗೆ ಕಟ್ಟಿ ಜಲಪಾತದ ಮೇಲಿಂದ ಕೆಳಗೆ ತಳ್ತಾರೆ. ಅವಾಗ ಅಲ್ಲಿಗೆ ವಿಷ್ಣುವಿನ ವಾಹನ ಗರುಡ ಬಂದು ಹಾವನ್ನ ಕಚ್ಕೊಂಡು ಹೋಗುತ್ತೆ. ಕಲ್ಲಿನ ಜೊತೆ ಪ್ರಹ್ಲಾದ ನೀರೊಳಗೆ ಬೀಳ್ತಾನೆ. ಅವಾಗ ನೀರಿಂದ ವರುಣದೇವ ಪ್ರಹ್ಲಾದನನ್ನ ಕಾಪಾಡಿ ಅವನನ್ನ ದಡಕ್ಕೆ ತಂದು ಬಿಡ್ತಾನೆ. ಪ್ರಹ್ಲಾದ ಕಣ್ಣು ಬಿಟ್ಟು ವರುಣದೇವನ ಬಳಿ ಒಂದು ಬಾರಿ ವಿಷ್ಣುವಿನ ದರ್ಶನ ಮಾಡಿಸೋಕೆ ಕೇಳ್ತಾನೆ. ವರುಣದೇವ ಪ್ರಹ್ಲಾದನಿಗೆ ಅವನ ಮನಸ್ಸಿಂದಾನೆ ಒಂದು ಬಾರಿ ವಿಷ್ಣುವನ್ನ ಕರೆಯೋಕೆ ಹೇಳಿ ನೀರೊಳಗೆ ಹೋಗ್ತಾನೆ. ಪ್ರಹ್ಲಾದ ವಿಷ್ಣು ಧ್ಯಾನ ಮಾಡ್ತಾ ಒಂದು ಬಾರಿ ಅವನ ಕಣ್ಣು ಮುಂದೆ ಬರೋಕೆ ಕೇಳುತ್ತಾ ಹಾಗೆ ಸುಸ್ತಾಗಿ ಕಲ್ಲಿನ ಮೇಲೆ ಬೀಳ್ತಾನೆ. ಪ್ರಹ್ಲಾದ ಕಣ್ಣು ಬಿಟ್ಟರೆ ವಿಷ್ಣುವಿನ ಕೈಯಲ್ಲಿ ಮಲಗಿರ್ತಾನೆ. ವಿಷ್ಣುವನ್ನ ನೋಡಿ ಪ್ರಹ್ಲಾದ ಪ್ರಸನ್ನನಾಗ್ತಾನೆ.
ವಿಷ್ಣು ಪ್ರಹ್ಲಾದನ ಜೊತೆ ಮಾತಾಡ್ತಾ ಏನು ವರ ಬೇಕು ಅಂತ ಕೇಳ್ತಾನೆ. ಪ್ರಹ್ಲಾದ ವಿಷ್ಣುವನ್ನ ನೋಡಿದ್ದೇ ಒಂದು ವರ, ಅವನಿಗೆ ಬೇರೆ ಏನು ಬೇಡ. ಕೊಡುವುದಾದರೆ ಅವನ ಮನಸ್ಸಲ್ಲಿ ವಿಷ್ಣುವನ್ನ ನೆನೆಯ ಜ್ಯೋತಿ ಯಾವಾಗಲೂ ಉರಿಯುವ ಹಾಗೆ ನೋಡಿಕೊಳ್ಳಲು, ಜೊತೆಗೆ ಪ್ರಹ್ಲಾದ ಯಾವುದೇ ವಸ್ತು ನೋಡಿದರೂ ಅದರಲ್ಲಿ ವಿಷ್ಣು ಕಾಣುವ ಹಾಗೆ ಮಾಡು ಅಂತ ಕೇಳ್ತಾನೆ. ವಿಷ್ಣು ತಥಾಸ್ತು ಅಂತಾನೆ. ಹಾಗೆ ಪ್ರಹ್ಲಾದ ವಾಪಸ್ ದಡಕ್ಕೆ ಬರ್ತಾನೆ. ಅಲ್ಲಿಂದ ಪ್ರಹ್ಲಾದ ವಾಪಸ್ ಊರಿಗೆ ಬರ್ತಾನೆ. ಎಲ್ಲಾ ಜನರು ಪ್ರಹ್ಲಾದ ವಾಪಸ್ ಬಂದಿದ್ದು ನೋಡಿ ಖುಷಿಯಿಂದ ವಿಷ್ಣು ಧ್ಯಾನ ಮಾಡೋಕೆ ಶುರು ಮಾಡ್ತಾರೆ. ಜೊತೆಗೆ ಸೈನಿಕರು ಕೂಡ ವಿಷ್ಣು ಧ್ಯಾನ ಮಾಡೋಕೆ ಶುರು ಮಾಡ್ತಾರೆ. ಪ್ರಹ್ಲಾದನಿಗೆ ಮಾತ್ರ ಯಾವ ವಸ್ತು ನೋಡಿದರೂ ಅದರಲ್ಲಿ ವಿಷ್ಣು ಕಾಣಿಸ್ತಾ ಇರ್ತಾನೆ. ಹಾಗೆ ಪ್ರಹ್ಲಾದ ಮತ್ತೆ ಹಿರಣ್ಯಕಶಿಪು ಬಳಿ ಹೋಗ್ತಾನೆ. ಅಲ್ಲಿ ಪ್ರಹ್ಲಾದ ವಿಷ್ಣುವೇ ಎಲ್ಲರಿಗೂ ಪಿತ, ಅವನೇ ಪರಮಪಿತ ಅಂತ ಹೇಳ್ತಾ ವಿಷ್ಣು ಎಲ್ಲ ಜೀವರಾಶಿಯಲ್ಲೂ ಜೀವ ಇಲ್ಲದ ವಸ್ತುಗಳಲ್ಲೂ ಇದ್ದಾನೆ ಅಂತ ಹೇಳ್ತಾನೆ. ಅವಾಗ ಹಿರಣ್ಯಕಶಿಪು ಹಾಗಾದರೆ ಅದನ್ನು ನೋಡೇ ಬಿಡೋಣ ಅಂತ ಹೇಳ್ತಾ ಅಲ್ಲೇ ಇದ್ದ ಕಂಬದ ಬಳಿ ಹೋಗಿ ಈ ಕಂಬದಲ್ಲಿ ಇರುವನೆ ಅಂತ ಕೇಳ್ತಾನೆ. ಪ್ರಹ್ಲಾದ ಆ ಕಂಬದ ಕಡೆ ನೋಡಿದಾಗ ಅದರಲ್ಲೂ ವಿಷ್ಣು ಇರುವ ರೀತಿ ಕಾಣಿಸಿ ಆ ಕಂಬದಲ್ಲೂ ವಿಷ್ಣು ಇದ್ದಾನೆ ಅಂತ ಹೇಳ್ತಾನೆ. ಅದನ್ನ ಕೇಳಿ ಹಿರಣ್ಯಕಶಿಪು ಈ ಕಂಬದಲ್ಲಿ ವಿಷ್ಣು ಇಲ್ಲದೆ ಹೋದಲ್ಲಿ ನನ್ನ ಕೈಯಾರೆ ನಿನ್ನ ಶಿರವನ್ನ ಕತ್ತರಿಸಿ ಹಾಕುತ್ತೇನೆ ಅಂತ ಪ್ರಹ್ಲಾದನಿಗೆ ಹೇಳಿ ಆ ಕಂಬಕ್ಕೆ ಹೊಡೆಯುತ್ತಾನೆ. ಕಂಬ ಪೀಸ್ ಪೀಸ್ ಆದಾಗ ಅದರಿಂದ ನರಸಿಂಹನ ಅವತಾರದಲ್ಲಿ ವಿಷ್ಣು ಪ್ರತ್ಯಕ್ಷ ಆಗ್ತಾನೆ. ಸಭಾಂಗಣದಲ್ಲಿದ್ದ ಎಲ್ಲಾ ಜನರು ಓಡೋಗ್ತಾರೆ. ನರಸಿಂಹನ ಮೇಲೆ ಹಿರಣ್ಯಕಶಿಪು ಆಕ್ರಮಣ ಮಾಡೋಕೆ ಹೋಗ್ತಾನೆ. ಇಬ್ಬರಿಗೂ ಒಂದು ದೊಡ್ಡ ಯುದ್ಧನೇ ನಡೆಯುತ್ತೆ. ನರಸಿಂಹ ಅಂತೂ ಹಿರಣ್ಯಕಶಿಪುಗೆ ಸಾಯೋ ರೀತಿ ಹೊಡಿತಾನೆ. ಹಿರಣ್ಯಕಶಿಪು ಅವನ ಶಕ್ತಿ ಬಳಸಿ ಅಲ್ಲಿಂದ ಮಾಯ ಆಗ್ತಾನೆ. ಆಮೇಲೆ ನರಸಿಂಹ ಹಿರಣ್ಯಕಶಿಪುನ ಸೈನಿಕರನ್ನ ಸಂಹಾರ ಮಾಡ್ತಾನೆ. ಈ ಫೈಟ್ ಸೀಕ್ವೆನ್ಸ್ ಮಾತ್ರ ನೋಡೋಕೆ ಕ್ರೇಜಿ ಆಗಿತ್ತು. ಈ ಕಡೆ ಇವಾಗ ಹಿರಣ್ಯಕಶಿಪು ಒಂದು ಕೊಳದ ಬಳಿ ಬಂದು ನೀರ್ ಕುಡಿಯೋಕೆ ಹೋಗ್ತಾನೆ. ನೋಡಿದ್ರೆ ನೀರೆಲ್ಲ ರಕ್ತ ಆಗಿರುತ್ತೆ. ಹಾಗೆ ಹಿರಣ್ಯಕಶಿಪು ತಲೆ ಎತ್ತಿದ್ರೆ ಆ ಕೊಳದ ನೀರಲ್ಲಿ ನರಸಿಂಹ ಕೈ ತೊಳ್ಕೊಳ್ತಾ ಇರ್ತಾನೆ. ಅದನ್ನ ನೋಡಿ ಹಿರಣ್ಯಕಶಿಪು ಗಾಬರಿ ಆಗೋಗ್ತಾನೆ. ಆಮೇಲೆ ಮತ್ತೆ ಅಲ್ಲೂ ಕೂಡ ನರಸಿಂಹನಿಗೂ ಹಿರಣ್ಯಕಶಿಪುಗೂ ಯುದ್ಧ ನಡೆಯುತ್ತೆ. ಅಲ್ಲಿಂದ ನರಸಿಂಹ ಹಿರಣ್ಯಕಶಿಪುನ ಎತ್ತಿ ಸೌರಮಂಡಲಕ್ಕೆ ಎಸಿತಾನೆ. ಸೌರಮಂಡಲಕ್ಕೆ ಹೋದ ಹಿರಣ್ಯಕಶಿಪು ದೈತ್ಯನಾಗಿ ಇಡೀ ಸೌರಮಂಡಲನ ಕತ್ತಲಲ್ಲಿ ಮುಳುಗಿಸ್ತಾನೆ. ಹಾಗೆ ನೋಡಿದ್ರೆ ಅವನಿಗಿಂತ ವಿಷ್ಣು ಇನ್ನೂ ದೊಡ್ಡ ಇರ್ತಾನೆ. ವಿಷ್ಣು ಕಣ್ಣಲ್ಲೇ ಇಡೀ ಸೌರಮಂಡಲ ಕಾಣಿಸ್ತಾ ಇರುತ್ತೆ. ಆಮೇಲೆ ಹಿರಣ್ಯಕಶಿಪು ಆಕಾಶದಿಂದ ಮತ್ತೆ ಅವನ ಅರಮನೆಗೆ ಬೀಳ್ತಾನೆ. ಅವಾಗ ನರಸಿಂಹ ಅಲ್ಲಿಗೆ ಬಂದು ಹಿರಣ್ಯಕಶಿಪುನ ಎಳ್ಕೊಂಡು ಹೊಸಲಿನ ಬಳಿಗೆ ಹೋಗ್ತಾನೆ. ಹಿರಣ್ಯಕಶಿಪು ಅವನು ಚಿರಂಜೀವಿ ಅಂತ ನಗ್ತಾ ಇರ್ತಾನೆ. ನೋಡಿದ್ರೆ ಇವಾಗ ಹಿರಣ್ಯಕಶಿಪುನ ಕೊಲ್ತಾ ಇರೋದು ನರನೂ ಅಲ್ಲ, ಪ್ರಾಣಿನೂ ಅಲ್ಲ, ನರಸಿಂಹ. ಅದು ಬೆಳಿಗ್ಗೆಯೂ ಅಲ್ಲ, ರಾತ್ರಿಯೂ ಅಲ್ಲ, ಸಂಜೆಯ ಸಮಯ. ಮನೆಯ ಹೊರಗೂ ಅಲ್ಲ, ಮನೆಯ ಒಳಗೂ ಅಲ್ಲ, ಹೊಸಲಿನ ಮೇಲೆ ಇರ್ತಾನೆ. ಜೊತೆಗೆ ಆಕಾಶದಲ್ಲೂ ಅಲ್ಲ, ನೆಲದ ಮೇಲೂ ಅಲ್ಲ, ನರಸಿಂಹನ ತೊಡೆಯ ಮೇಲೆ ಇರ್ತಾನೆ. ನರಸಿಂಹ ಯಾವುದೇ ಜೀವ ಇರೋ ಅಥವಾ ಜೀವ ಇಲ್ಲದ ಶಸ್ತ್ರದಿಂದ ಕೂಡ ಕೊಲೆ ಮಾಡ್ತಾ ಇರಲ್ಲ. ನರಸಿಂಹ ಅವನ ಉಗುರಿನಿಂದ ಕೊಲೆ ಮಾಡ್ತಾ ಇರ್ತಾನೆ. ಅದನ್ನ ನರಸಿಂಹ ಹಿರಣ್ಯಕಶಿಪುಗೆ ಹೇಳಿ ಹಿರಣ್ಯಕಶಿಪನ ಹೊಟ್ಟೆ ಬಗೆದು ಕರುಳನ್ನ ತೆಗೆದುಕೊಳ್ತಾನೆ. ಅದನ್ನ ಶುಕ್ರಾಚಾರ್ಯ ನೋಡಿ ಸಂಜೀವಿನಿ ಬಳಸಿ ಹಿರಣ್ಯಕಶಿಪುನ ಮತ್ತೆ ಬದುಕಿಸೋಕೆ ಟ್ರೈ ಮಾಡ್ತಾನೆ. ಆದ್ರೆ ಆಗಲ್ಲ. ಇವಾಗ ಹಿರಣ್ಯಕಶಿಪುನ ಕೊಂದ ನರಸಿಂಹ ತುಂಬಾ ಕೋಪದಲ್ಲಿ ಹಿರಣ್ಯಕಶಿಪುನ ಅರಮನೆಯನ್ನ ನಾಶ ಮಾಡ್ತಾ ಇರ್ತಾನೆ. ನರಸಿಂಹನ ಸಮಾಧಾನ ಮಾಡೋಕೆ ಯಾವ ದೇವತೆ ಕೈಲೂ ಆಗ್ತಾ ಇರಲ್ಲ, ಸ್ವತಃ ಲಕ್ಷ್ಮಿ ಕೈಲೂ ಆಗ್ತಾ ಇರಲ್ಲ. ಅವಾಗ ಬ್ರಹ್ಮದೇವ ಪ್ರಹ್ಲಾದನ ಬಳಿಗೆ ಹೋಗಿ ನರಸಿಂಹನ ಸಮಾಧಾನ ಮಾಡೋಕೆ ಹೇಳ್ತಾನೆ. ಪ್ರಹ್ಲಾದ ನರಸಿಂಹನ ಬಳಿ ಹೋದ ತಕ್ಷಣ ನರಸಿಂಹ ಸಮಾಧಾನ ಆಗಿ ಪ್ರಹ್ಲಾದನ ಎತ್ಕೊಂಡು ಮುದ್ದಾಡ್ತಾನೆ. ಆಮೇಲೆ ಎಲ್ಲಾ ದೇವತೆಗಳು ನರಸಿಂಹನಿಗೆ ಪೂಜೆ ಮಾಡ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಈ ಯೂನಿವರ್ಸ್ ಅಲ್ಲಿ ನೆಕ್ಸ್ಟ್ ಮೂವಿ ಪರಶುರಾಮನ ಬಗ್ಗೆ, ಅದೇ ಮಹಾವತಾರ್ ಪರಶುರಾಮ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.